ಕಾಲ್ ತುಳಿತದಲ್ಲಿ ತುಮಕೂರಿನ ಮನೋಜ್ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಕುಟುಂಬಸ್ಥರಿಗೆ 25 ಲಕ್ಷ ರೂಪಾಯಿ ಚೆಕ್ ಅನ್ನ ನೀಡಿದ್ದಾರೆ ಡಿಸಿ ಮನೋಜ್ ನೋಡಿ, ಕುಟುಂಬಕ್ಕೆ ಪರಿಹಾರದ ಹಣದ ಚೆಕ್ ಅನ್ನ ನೀಡಿದ್ದಾರೆ. ತುಮಕೂರು ಡಿಸಿ ಶುಭ ಕಲ್ಯಾಣ್ ಎಸ್ಪಿ ಇಂದ ವಿತರಣೆ ಮಾಡಿದ್ದಾರೆ. ಮಗನನ್ನ ನೆನೆದು ಮನೋಜ್ ತಂದೆ ದೇವರಾಜ್ ಕಣ್ಣೀರಾಕಿದ್ದಾರೆ. 27ನೇ ತಾರೀಕು ಮನೋಜ್ ಹುಟ್ಟುಹಬ್ಬ ಇತ್ತು. ಇದೇ ತಿಂಗಳು 27ನೇ ತಾರೀಕಿಗೆ ಮನೋಜ್ ಹುಟ್ಟುಹಬ್ಬ ಇತ್ತು. ಬೈಕ್ ಕೇಳಿದ್ದ, ಆಸೆಯಿಂದ ತಂದೆ ಬಳಿ ಕೇಳ್ಕೊಂಡಿದ್ದ, ನನಗೊಂದು ಬೈಕ್ ಕೊಡ್ಸಿ ಅಂತ ಕೇಳ್ಕೊಂಡಿದ್ದ ಮನೋಜ್. ಮಗ ಇಲ್ಲದೆ ಬರ್ತ್ಡೇ ಹೇಗೆ ಮಾಡ್ಲಿ ಅಂತೇಳಿ ಕಣ್ಣೀರ್ ಹಾಕ್ತಾ ಇದ್ದಾರೆ ಮನೋಜ್ ಅವರ ಮನೆಯವರು ಕಣ್ಣೀರ್ ಹಾಕ್ತಾ ಇದ್ದಾರೆ. ಮೃತಪಟ್ಟಿರೋದು ಮನೋಜ್ ಅವರ ಮನೆಯವರಿಗೆ ಚೆಕ್ ಅನ್ನ ಹಸ್ತಾಂತರ ಮಾಡಿದ್ದಾರೆ. ಮನೋಜ್ ಮನೆಯವರು ಕಣ್ಣೀರ್ ಹಾಕ್ತಾ ಇದ್ದಾರೆ. ಮನೋಜ್ ಬೈಕ್ ಆಸೆ ಇಟ್ಕೊಂಡಿದ್ದ, 27ನೇ ತಾರೀಕು ಆತನ ಬರ್ತ್ಡೇ ಇತ್ತು, ಆದ್ರೆ ಯಾರಿಗ್ ಕೊಡಿಸ್ಲಿ, ಮಗನೇ ಇಲ್ಲ ಅಂತ ಹೇಳಿ ಕಣ್ಣೀರ್ ಹಾಕ್ತಾ ಇದ್ದಾರೆ. ಚೆಕ್ ಕೊಟ್ಟಿದ್ರೆ ಸರ್, ಮಗ ಬರೋವಲ್ಲಿ ಸರ್, ಇಷ್ಟೇ ಕೊಟ್ಟು ಮಗ ಬರ್ತಾನೆ ಸರ್. ಇದ್ದಾನೆ ಒಬ್ಬನೇ ಮಗ ಸರ್, ಇದ್ದಿದ್ದು ಅವನಿಗೆ ಬರ್ತಂತ ಇದ್ರೆ ಮತ್ತೆ ಚೆಕ್ ಕೊಟ್ಟಿರುವ. ಎಷ್ಟು ಕೊಟ್ಟಿದ್ದಾರೆ? 25 ಲಕ್ಷ ಕೊಟ್ಟಿದ್ದಾರೆ. ಏನ್ ಹೇಳ್ತೀರಾ ಸರ್, ಈ ಹಣ ಇವಾಗ ನಿಮ್ಗೆ ಉಪಯೋಗ ಆಗುತ್ತೆ? ಸರ್, ಇದು ನನ್ನ ಉಪಯೋಗ ನಾ ಏನು ಮಾಡ್ಕೊಳ್ಳಲ್ಲ ಸರ್. ಇದು ಮಗಳಿಗೂ ಅವ್ರ ಅಮ್ಮಂಗೂ ಅವ್ರ ಅಕೌಂಟ್ಗೆ ಹಾಕ್ಬಿಟ್ಟೆ ಅವ್ರ ಜೀವನಾಂಶಕ್ಕೆ ಹಂಗೆ ಇಟ್ಟಿರ್ತೀನಿ ಸರ್. ನಾನು ಇದೇನು ₹1 ರೂಪಾಯಿನೂ ಖರ್ಚು ಮಾಡ್ಕೊಳ್ಳಲ್ಲ ಸರ್. ಏನ್ ಹೇಳ್ತೀರಾ ಸರ್ ಸರ್ಕಾರದ ನಿರ್ಧಾರದ ಬಗ್ಗೆ? ಸರ್ಕಾರದ್ದು ಏನೇ ಮಾಡಿದ್ರು ದುಡ್ಡು ಕೊಟ್ಟರೆ ಇದಾಗಲ್ಲ ಸರ್, ಯಾವ್ದು ಬರಲ್ಲ. ಮೊದಲೇ ಮಾಡಬೇಕಾದ್ರೆ ಮುನ್ನೆಚ್ಚರಿಕೆ ಕ್ರಮ ವಹಿಸಿ ಮಾಡಿ ಅಷ್ಟು ಸಾಕು. ನಮ್ಮಂತ ಎಷ್ಟೋ ಜನ ಇರ್ತಾರೆ, ಒಬ್ಬೊಬ್ರು ಮಗಳಿರೋರು ಹೋಗ್ಬಿಟ್ರೆ ಅವ್ರ ಪರಿಸ್ಥಿತಿ ಹೆಂಗಿರುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡ್ಬೇಕು ಸರ್. ಅವರು ನಮ್ಗೆ ಒಬ್ಬನೇ ಮಗ ಸರ್, ಒಬ್ಬನೇ ಮಗಳು ಇದ್ದಿದ್ದು. ಮಗ ಇನ್ನೊಂದು ವರ್ಷ ಅಷ್ಟೇ, 2 ವರ್ಷ ಮುಗಿಯೋದು, ಎಜುಕೇಶನ್ ಮುಗಿಯೋದು. ಅವ್ನ ಕೆಲಸಗಳೆಲ್ಲರೂ ಚೆನ್ನಾಗಲ್ಲ. ನನಗೂ ಬೆನ್ನಾಲ್ಬಾಗ್ ನಿಂತ್ಕೊಳ್ತೇನೆ, ನನಗೂ ಆಸೆ ಇತ್ತು ಸರ್. ಅವ್ರು ಮಾಡ್ತೀನಿ, ನಾನು ಹೇಳಿದೆ ಹೋಗು ಅಂತಲೇ ಹೇಳಿದೆ. ಅವಕಾಶ ಸಿಕ್ಕರೆ ಹೋಗಪ್ಪ, ನೀನ್ ಇಷ್ಟ ಹೆಂಗ್ ಬರುತ್ತಂಗ್ ಮಾಡು. ದುಡಿದಿಲ್ಲ, ಅವ್ನು ಕೊಡೋದು ಬೇಡ ಸರ್. ನಮ್ ಕಣ್ಣು ಮುಂದೆ ಇದ್ದಿದ್ರೆ ಸಾಕಾಗಿರೋದು. ನಮ್ಗೇನು ನಾವು ದುಡಿತೀವಿ ಸರ್, ಸಾಕು. ನಮ್ ದುಡಿಮೆ ನಮ್ಗೆ ಆಗುತ್ತೆ, ನಮ್ ಜೀವನಕ್ಕೆ ಆಗುತ್ತೆ ಸರ್. ಮಗ ಕಾಲ್ ತುಳಿತದಲ್ಲಿ ತುಮಕೂರಿನ ಮನೋಜ್ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಕುಟುಂಬಸ್ಥರಿಗೆ 25 ಲಕ್ಷ ರೂಪಾಯಿ ಚೆಕ್ ಅನ್ನ ನೀಡಿದ್ದಾರೆ ಡಿಸಿ ಮನೋಜ್ ನೋಡಿ, ಕುಟುಂಬಕ್ಕೆ ಪರಿಹಾರದ ಹಣದ ಚೆಕ್ ಅನ್ನ ನೀಡಿದ್ದಾರೆ. ತುಮಕೂರು ಡಿಸಿ ಶುಭ ಕಲ್ಯಾಣ್ ಎಸ್ಪಿ ಇಂದ ವಿತರಣೆ ಮಾಡಿದ್ದಾರೆ. ಮಗನನ್ನ ನೆನೆದು ಮನೋಜ್ ತಂದೆ ದೇವರಾಜ್ ಕಣ್ಣೀರಾಕಿದ್ದಾರೆ. 27ನೇ ತಾರೀಕು ಮನೋಜ್ ಹುಟ್ಟುಹಬ್ಬ ಇತ್ತು. ಇದೇ ತಿಂಗಳು 27ನೇ ತಾರೀಕಿಗೆ ಮನೋಜ್ ಹುಟ್ಟುಹಬ್ಬ ಇತ್ತು. ಬೈಕ್ ಕೇಳಿದ್ದ, ಆಸೆಯಿಂದ ತಂದೆ ಬಳಿ ಕೇಳ್ಕೊಂಡಿದ್ದ, ನನಗೊಂದು ಬೈಕ್ ಕೊಡ್ಸಿ ಅಂತ ಕೇಳ್ಕೊಂಡಿದ್ದ ಮನೋಜ್. ಮಗ ಇಲ್ಲದೆ ಬರ್ತ್ಡೇ ಹೇಗೆ ಮಾಡ್ಲಿ ಅಂತೇಳಿ ಕಣ್ಣೀರ್ ಹಾಕ್ತಾ ಇದ್ದಾರೆ ಮನೋಜ್ ಅವರ ಮನೆಯವರು ಕಣ್ಣೀರ್ ಹಾಕ್ತಾ ಇದ್ದಾರೆ. ಮೃತಪಟ್ಟಿರೋದು ಮನೋಜ್ ಅವರ ಮನೆಯವರಿಗೆ ಚೆಕ್ ಅನ್ನ ಹಸ್ತಾಂತರ ಮಾಡಿದ್ದಾರೆ. ಮನೋಜ್ ಮನೆಯವರು ಕಣ್ಣೀರ್ ಹಾಕ್ತಾ ಇದ್ದಾರೆ. ಮನೋಜ್ ಬೈಕ್ ಆಸೆ ಇಟ್ಕೊಂಡಿದ್ದ, 27ನೇ ತಾರೀಕು ಆತನ ಬರ್ತ್ಡೇ ಇತ್ತು, ಆದ್ರೆ ಯಾರಿಗ್ ಕೊಡಿಸ್ಲಿ, ಮಗನೇ ಇಲ್ಲ ಅಂತ ಹೇಳಿ ಕಣ್ಣೀರ್ ಹಾಕ್ತಾ ಇದ್ದಾರೆ. ಚೆಕ್ ಕೊಟ್ಟಿದ್ರೆ ಸರ್, ಮಗ ಬರೋವಲ್ಲಿ ಸರ್, ಇಷ್ಟೇ ಕೊಟ್ಟು ಮಗ ಬರ್ತಾನೆ ಸರ್. ಇದ್ದಾನೆ ಒಬ್ಬನೇ ಮಗ ಸರ್, ಇದ್ದಿದ್ದು ಅವನಿಗೆ ಬರ್ತಂತ ಇದ್ರೆ ಮತ್ತೆ ಚೆಕ್ ಕೊಟ್ಟಿರುವ. ಎಷ್ಟು ಕೊಟ್ಟಿದ್ದಾರೆ? 25 ಲಕ್ಷ ಕೊಟ್ಟಿದ್ದಾರೆ. ಏನ್ ಹೇಳ್ತೀರಾ ಸರ್, ಈ ಹಣ ಇವಾಗ ನಿಮ್ಗೆ ಉಪಯೋಗ ಆಗುತ್ತೆ? ಸರ್, ಇದು ನನ್ನ ಉಪಯೋಗ ನಾ ಏನು ಮಾಡ್ಕೊಳ್ಳಲ್ಲ ಸರ್. ಇದು ಮಗಳಿಗೂ ಅವ್ರ ಅಮ್ಮಂಗೂ ಅವ್ರ ಅಕೌಂಟ್ಗೆ ಹಾಕ್ಬಿಟ್ಟೆ ಅವ್ರ ಜೀವನಾಂಶಕ್ಕೆ ಹಂಗೆ ಇಟ್ಟಿರ್ತೀನಿ ಸರ್. ನಾನು ಇದೇನು ₹1 ರೂಪಾಯಿನೂ ಖರ್ಚು ಮಾಡ್ಕೊಳ್ಳಲ್ಲ ಸರ್. ಏನ್ ಹೇಳ್ತೀರಾ ಸರ್ ಸರ್ಕಾರದ ನಿರ್ಧಾರದ ಬಗ್ಗೆ? ಸರ್ಕಾರದ್ದು ಏನೇ ಮಾಡಿದ್ರು ದುಡ್ಡು ಕೊಟ್ಟರೆ ಇದಾಗಲ್ಲ ಸರ್, ಯಾವ್ದು ಬರಲ್ಲ. ಮೊದಲೇ ಮಾಡಬೇಕಾದ್ರೆ ಮುನ್ನೆಚ್ಚರಿಕೆ ಕ್ರಮ ವಹಿಸಿ ಮಾಡಿ ಅಷ್ಟು ಸಾಕು. ನಮ್ಮಂತ ಎಷ್ಟೋ ಜನ ಇರ್ತಾರೆ, ಒಬ್ಬೊಬ್ರು ಮಗಳಿರೋರು ಹೋಗ್ಬಿಟ್ರೆ ಅವ್ರ ಪರಿಸ್ಥಿತಿ ಹೆಂಗಿರುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡ್ಬೇಕು ಸರ್. ಅವರು ನಮ್ಗೆ ಒಬ್ಬನೇ ಮಗ ಸರ್, ಒಬ್ಬನೇ ಮಗಳು ಇದ್ದಿದ್ದು. ಮಗ ಇನ್ನೊಂದು ವರ್ಷ ಅಷ್ಟೇ, 2 ವರ್ಷ ಮುಗಿಯೋದು, ಎಜುಕೇಶನ್ ಮುಗಿಯೋದು. ಅವ್ನ ಕೆಲಸಗಳೆಲ್ಲರೂ ಚೆನ್ನಾಗಲ್ಲ. ನನಗೂ ಬೆನ್ನಾಲ್ಬಾಗ್ ನಿಂತ್ಕೊಳ್ತೇನೆ, ನನಗೂ ಆಸೆ ಇತ್ತು ಸರ್. ಅವ್ರು ಮಾಡ್ತೀನಿ, ನಾನು ಹೇಳಿದೆ ಹೋಗು ಅಂತಲೇ ಹೇಳಿದೆ. ಅವಕಾಶ ಸಿಕ್ಕರೆ ಹೋಗಪ್ಪ, ನೀನ್ ಇಷ್ಟ ಹೆಂಗ್ ಬರುತ್ತಂಗ್ ಮಾಡು. ದುಡಿದಿಲ್ಲ, ಅವ್ನು ಕೊಡೋದು ಬೇಡ ಸರ್. ನಮ್ ಕಣ್ಣು ಮುಂದೆ ಇದ್ದಿದ್ರೆ ಸಾಕಾಗಿರೋದು. ನಮ್ಗೇನು ನಾವು ದುಡಿತೀವಿ ಸರ್, ಸಾಕು. ನಮ್ ದುಡಿಮೆ ನಮ್ಗೆ ಆಗುತ್ತೆ, ನಮ್ ಜೀವನಕ್ಕೆ ಆಗುತ್ತೆ ಸರ್. ಮಗ ಕಾಲ್ ತುಳಿತದಲ್ಲಿ ತುಮಕೂರಿನ ಮನೋಜ್ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಕುಟುಂಬಸ್ಥರಿಗೆ 25 ಲಕ್ಷ ರೂಪಾಯಿ ಚೆಕ್ ಅನ್ನ ನೀಡಿದ್ದಾರೆ ಡಿಸಿ ಮನೋಜ್ ನೋಡಿ, ಕುಟುಂಬಕ್ಕೆ ಪರಿಹಾರದ ಹಣದ ಚೆಕ್ ಅನ್ನ ನೀಡಿದ್ದಾರೆ. ತುಮಕೂರು ಡಿಸಿ ಶುಭ ಕಲ್ಯಾಣ್ ಎಸ್ಪಿ ಇಂದ ವಿತರಣೆ ಮಾಡಿದ್ದಾರೆ. ಮಗನನ್ನ ನೆನೆದು ಮನೋಜ್ ತಂದೆ ದೇವರಾಜ್ ಕಣ್ಣೀರಾಕಿದ್ದಾರೆ. 27ನೇ ತಾರೀಕು ಮನೋಜ್ ಹುಟ್ಟುಹಬ್ಬ ಇತ್ತು. ಇದೇ ತಿಂಗಳು 27ನೇ ತಾರೀಕಿಗೆ ಮನೋಜ್ ಹುಟ್ಟುಹಬ್ಬ ಇತ್ತು. ಬೈಕ್ ಕೇಳಿದ್ದ, ಆಸೆಯಿಂದ ತಂದೆ ಬಳಿ ಕೇಳ್ಕೊಂಡಿದ್ದ, ನನಗೊಂದು ಬೈಕ್ ಕೊಡ್ಸಿ ಅಂತ ಕೇಳ್ಕೊಂಡಿದ್ದ ಮನೋಜ್. ಮಗ ಇಲ್ಲದೆ ಬರ್ತ್ಡೇ ಹೇಗೆ ಮಾಡ್ಲಿ ಅಂತೇಳಿ ಕಣ್ಣೀರ್ ಹಾಕ್ತಾ ಇದ್ದಾರೆ ಮನೋಜ್ ಅವರ ಮನೆಯವರು ಕಣ್ಣೀರ್ ಹಾಕ್ತಾ ಇದ್ದಾರೆ. ಮೃತಪಟ್ಟಿರೋದು ಮನೋಜ್ ಅವರ ಮನೆಯವರಿಗೆ ಚೆಕ್ ಅನ್ನ ಹಸ್ತಾಂತರ ಮಾಡಿದ್ದಾರೆ.
ಮನೋಜ್ ಮನೆಯವರು ಕಣ್ಣೀರ್ ಹಾಕ್ತಾ ಇದ್ದಾರೆ. ಮನೋಜ್ ಬೈಕ್ ಆಸೆ ಇಟ್ಕೊಂಡಿದ್ದ, 27ನೇ ತಾರೀಕು ಆತನ ಬರ್ತ್ಡೇ ಇತ್ತು, ಆದ್ರೆ ಯಾರಿಗ್ ಕೊಡಿಸ್ಲಿ ಮಗನೇ ಇಲ್ಲ ಅಂತ ಹೇಳಿ ಕಣ್ಣೀರ್ ಹಾಕ್ತಾ ಇದ್ದಾರೆ. ಚೆಕ್ ಕೊಟ್ಟಿದ್ರೆ ಸರ್, ಮಗ ಬರೋವಲ್ಲಿ ಸರ್, ಇಷ್ಟೇ ಕೊಟ್ಟರು ಮಗ ಬರ್ತಾನೆ ಸರ್. ಇದ್ದಾನೆ ಒಬ್ಬನೇ ಮಗ ಸರ್ ಇದ್ದಿದ್ದು, ಅವನಿಗೆ ಬರ್ತಂತ ಇದ್ರೆ ಮತ್ತೆ ಚೆಕ್ ಕೊಟ್ಟಿರುವ. ಎಷ್ಟು ಕೊಟ್ಟಿದ್ದಾರೆ? 25 ಲಕ್ಷ ಕೊಟ್ಟಿದ್ದಾರೆ. ಏನ್ ಹೇಳ್ತೀರಾ ಸರ್, ಈ ಹಣ ಇವಾಗ ನಿಮ್ಗೆ ಉಪಯೋಗ ಆಗುತ್ತೆ? ಸರ್ ಇದು ನನ್ನ ಉಪಯೋಗ ನಾ ಏನು ಮಾಡ್ಕೊಳ್ಳಲ್ಲ ಸರ್. ಇದು ಮಗಳಿಗೂ ಅವ್ರ ಅಮ್ಮಂಗೂ ಅವ್ರ ಅಕೌಂಟ್ಗೆ ಹಾಕ್ಬಿಟ್ಟೆ ಅವ್ರ ಜೀವನಾಂಶಕ್ಕೆ ಹಂಗೆ ಇಟ್ಟಿರ್ತೀನಿ ಸರ್. ನಾನು ಇದೇನು ₹1 ಖರ್ಚು ಮಾಡ್ಕೊಳ್ಳಲ್ಲ ಸರ್. ಏನ್ ಹೇಳ್ತೀರಾ ಸರ್ ಸರ್ಕಾರದ ನಿರ್ಧಾರದ ಬಗ್ಗೆ? ಸರ್ಕಾರದ್ದು ಏನೇ ಮಾಡಿದ್ರು ದುಡ್ಡು ಕೊಟ್ಟರೆ ಇದಾಗಲ್ಲ ಸರ್, ಯಾವ್ದು ಬರಲ್ಲ. ಮೊದಲೇ ಮಾಡಬೇಕಾದ್ರೆ ಮುನ್ನೆಚ್ಚರಿಕೆ ಕ್ರಮ ವಹಿಸಿ ಮಾಡಿ, ಅಷ್ಟು ಸಾಕು. ನಮ್ಮಂತ ಎಷ್ಟೋ ಜನ ಇರ್ತಾರೆ, ಒಬ್ಬೊಬ್ರು ಮಕ್ಳಿರೋರು ಹೋಗ್ಬಿಟ್ರೆ ಅವ್ರ ಕತೆ, ಅವ್ರ ಪರಿಸ್ಥಿತಿ ಹೆಂಗಿರುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡ್ಬೇಕು ಸರ್. ಅವರು ನಮ್ಗೆ ಒಬ್ಬನೇ ಮಗ ಸರ್, ಒಬ್ಬನೇ ಮಗಳು ಇದ್ದಿದ್ದು. ಮಗ ಇನ್ನೊಂದು ವರ್ಷ ಅಷ್ಟೇ, 2 ವರ್ಷ ಮುಗಿಯೋದು, ಎಜುಕೇಶನ್ ಮುಗಿಯೋದು, ಅವ್ನ ಕೆಲಸಗಳೆಲ್ಲರೂ ಚೆನ್ನಾಗಲ್ಲ. ನನಗೂ ಬೆನ್ನಾಲ್ಬಾಗ್ ನಿಂತ್ಕೊಳ್ತೇನೆ, ನನಗೂ ಆಸೆ ಇತ್ತು ಸರ್. ಅವ್ರು ಮಾಡ್ತಿದ್ದು ನಾನು ಹೇಳಿದೆ, ಹೋಗು ಅಂತಲೇ ಹೇಳಿದೆ. ಅವಕಾಶ ಸಿಕ್ಕರೆ ಹೋಗಪ್ಪ, ನೀನ್ ಇಷ್ಟ ಹೆಂಗ್ ಬರುತ್ತಂಗ್ ಮಾಡು. ಅವ್ನು ದುಡ್ದಿದ್ರೆ ಇನ್ನೂ ಜಾಸ್ತಿ ದುಡಿದಿಲ್ಲ, ಅವ್ನು ಕೊಡೋದು ಬೇಡ ಸರ್. ನಮ್ ಕಣ್ಣು ಮುಂದೆ ಇದ್ದಿದ್ರೆ ಸಾಕಾಗಿರೋದು ನಮ್ಗೆ. ನಾವು ದುಡಿತೀವಿ ಸರ್, ಸಾಕು. ನಮ್ ದುಡಿಮೆ ನಮ್ಗೆ ಆಗುತ್ತೆ, ನಮ್ ಜೀವನಕ್ಕೆ ಆಗುತ್ತೆ ಸರ್. ಮಗ ಕಾಲ್ ತುಳಿತದಲ್ಲಿ ತುಮಕೂರಿನ ಮನೋಜ್ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಕುಟುಂಬಸ್ಥರಿಗೆ 25 ಲಕ್ಷ ರೂಪಾಯಿ ಚೆಕ್ ಅನ್ನ ನೀಡಿದ್ದಾರೆ ಡಿಸಿ ಮನೋಜ್. ನೋಡಿ, ಕುಟುಂಬಕ್ಕೆ ಪರಿಹಾರದ ಹಣದ ಚೆಕ್ ಅನ್ನ ನೀಡಿದ್ದಾರೆ. ತುಮಕೂರು ಡಿಸಿ ಶುಭ ಕಲ್ಯಾಣ್ ಎಸ್ಪಿ ಇಂದ ವಿತರಣೆ ಮಾಡಿದ್ದಾರೆ. ಮಗನನ್ನ ನೆನೆದು ಮನೋಜ್ ತಂದೆ ದೇವರಾಜ್ ಕಣ್ಣೀರ್ ಹಾಕಿದ್ದಾರೆ. 27ನೇ ತಾರೀಕು ಮನೋಜ್ ಹುಟ್ಟುಹಬ್ಬ ಇತ್ತು. ಇದೇ ತಿಂಗಳು 27ನೇ ತಾರೀಕಿಗೆ ಮನೋಜ್ ಹುಟ್ಟುಹಬ್ಬ ಇತ್ತು. ಬೈಕ್ ಕೇಳಿದ್ದ, ಆಸೆಯಿಂದ ತಂದೆ ಬಳಿ ಕೇಳ್ಕೊಂಡಿದ್ದ, ನನಗೊಂದು ಬೈಕ್ ಕೊಡ್ಸಿ ಅಂತ ಕೇಳ್ಕೊಂಡಿದ್ದ ಮನೋಜ್. ಮಗ ಇಲ್ಲದೆ ಬರ್ತ್ಡೇ ಹೇಗ್ ಮಾಡ್ಲಿ ಅಂತೇಳಿ ಕಣ್ಣೀರ್ ಹಾಕ್ತಾ ಇದ್ದಾರೆ ಮನೋಜ್ ಅವರ ಮನೆಯವರು ಕಣ್ಣೀರ್ ಹಾಕ್ತಾ ಇದ್ದಾರೆ. ಮೃತಪಟ್ಟಿರೋದು ಮನೋಜ್ ಅವರ ಮನೆಯವರಿಗೆ ಚೆಕ್ ಅನ್ನು ಹಸ್ತಾಂತರ ಮಾಡಿದ್ದಾರೆ. ಮನೋಜ್ ಮನೆಯವರು ಕಣ್ಣೀರ್ ಹಾಕ್ತಾ ಇದ್ದಾರೆ. ಮನೋಜ್ ಬೈಕ್ ಆಸೆ ಇಟ್ಕೊಂಡಿದ್ದ, 27ನೇ ತಾರೀಕು ಆತನ ಬರ್ತ್ಡೇ ಇತ್ತು, ಆದ್ರೆ ಯಾರಿಗ್ ಕೊಡಿಸ್ಲಿ ಮಗನೇ ಇಲ್ಲ ಅಂತ ಹೇಳಿ ಕಣ್ಣೀರ್ ಹಾಕ್ತಾ ಇದ್ದಾರೆ. ಚೆಕ್ ಕೊಟ್ಟಿದ್ರೆ ಸರ್, ಮಗ ಬರೋವಲ್ಲಿ ಸರ್, ಇಷ್ಟೇ ಕೊಟ್ಟರು ಮಗ ಬರ್ತಾನೆ ಸರ್. ಇದ್ದಾನೆ ಒಬ್ಬನೇ ಮಗ ಸರ್ ಇದ್ದಿದ್ದು, ಅವನಿಗೆ ಬರ್ತಂತ ಇದ್ರೆ ಮತ್ತೆ ಚೆಕ್ ಕೊಟ್ಟಿರುವ. ಎಷ್ಟು ಕೊಟ್ಟಿದ್ದಾರೆ? 25 ಲಕ್ಷ ಕೊಟ್ಟಿದ್ದಾರೆ. ಏನ್ ಹೇಳ್ತೀರಾ ಸರ್, ಈ ಹಣ ಇವಾಗ ನಿಮ್ಗೆ ಉಪಯೋಗ ಆಗುತ್ತೆ? ಸರ್ ಇದು ನನ್ನ ಉಪಯೋಗ ನಾ ಏನು ಮಾಡ್ಕೊಳ್ಳಲ್ಲ ಸರ್. ಇದು ಮಗಳಿಗೂ ಅವ್ರ ಅಮ್ಮಂಗೂ ಅವ್ರ ಅಕೌಂಟ್ಗೆ ಹಾಕ್ಬಿಟ್ಟೆ ಅವ್ರ ಜೀವನಾಂಶಕ್ಕೆ ಹಂಗೆ ಇಟ್ಟಿರ್ತೀನಿ ಸರ್. ನಾನು ಇದೇನು ₹1 ಖರ್ಚು ಮಾಡ್ಕೊಳ್ಳಲ್ಲ ಸರ್. ಏನ್ ಹೇಳ್ತೀರಾ ಸರ್ ಸರ್ಕಾರದ ನಿರ್ಧಾರದ ಬಗ್ಗೆ? ಸರ್ಕಾರದ್ದು ಏನೇ ಮಾಡಿದ್ರು ದುಡ್ಡು ಕೊಟ್ಟರೆ ಇದಾಗಲ್ಲ ಸರ್, ಯಾವ್ದು ಬರಲ್ಲ. ಮೊದಲೇ ಮಾಡಬೇಕಾದ್ರೆ ಮುನ್ನೆಚ್ಚರಿಕೆ ಕ್ರಮ ವಹಿಸಿ ಮಾಡಿ, ಅಷ್ಟು ಸಾಕು. ನಮ್ಮಂತ ಎಷ್ಟೋ ಜನ ಇರ್ತಾರೆ, ಒಬ್ಬೊಬ್ರು ಮಕ್ಳಿರೋರು ಹೋಗ್ಬಿಟ್ರೆ ಅವ್ರ ಕತೆ, ಅವ್ರ ಪರಿಸ್ಥಿತಿ ಹೆಂಗಿರುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡ್ಬೇಕು ಸರ್. ಅವರು ನಮ್ಗೆ ಒಬ್ಬನೇ ಮಗ ಸರ್, ಒಬ್ಬನೇ ಮಗಳು ಇದ್ದಿದ್ದು. ಮಗ ಇನ್ನೊಂದು ವರ್ಷ ಅಷ್ಟೇ, 2 ವರ್ಷ ಮುಗಿಯೋದು, ಎಜುಕೇಶನ್ ಮುಗಿಯೋದು, ಅವ್ನ ಕೆಲಸಗಳೆಲ್ಲರೂ ಚೆನ್ನಾಗಲ್ಲ. ನನಗೂ ಬೆನ್ನಾಲ್ಬಾಗ್ ನಿಂತ್ಕೊಳ್ತೇನೆ, ನನಗೂ ಆಸೆ ಇತ್ತು ಸರ್. ಅವ್ರು ಮಾಡ್ತಿದ್ದು ನಾನು ಹೇಳಿದೆ, ಹೋಗು ಅಂತಲೇ ಹೇಳಿದೆ. ಅವಕಾಶ